ನಾನಿಲ್ಲಿ ಬೆಂಗಳೂರು ಕೌಶಲ್ಯ ಶೃಂಗಸಭೆ ಅಂದರೆ ಬೆಂಗಳೂರು ಸ್ಕಿಲ್ ಸಮಿಟ್ ಲಾಂಚ್ನಲ್ಲಿದ್ದೀನಿ. ಇದು ಕರ್ನಾಟಕ ಸರ್ಕಾರದ ವತಿಯಿಂದ ಸ್ಕಿಲ್ ಡೆವಲಪ್ಮೆಂಟ್, ಆಂಟ್ರಪ್ರಿನರ್ಶಿಪ್ ಆ್ಯಂಡ್ ಲೈವ್ಲಿಹುಡ್ ಡಿಪಾರ್ಟ್ಮೆಂಟ್ ಏನಿದೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯಕ್ಕೆ ನೇಮಿಸಲ್ಪಟ್ಟಿರುವಂತಹ ಈ ಡಿಪಾರ್ಟ್ಮೆಂಟ್ ಅವರ ವತಿಯಿಂದ ಈ ಬೆಂಗಳೂರು ಸ್ಕಿಲ್ ಸಮಿಟ್ ಲಾಂಚ್ ಆಗಿದೆ. ವಿಶ್ವದ 30ಕ್ಕಿಂತ ಹೆಚ್ಚು ದೇಶಗಳಿಂದ ಒಂದು 4,000ಕ್ಕಿಂತ ಹೆಚ್ಚು ಜನ ಬೆಂಗಳೂರಿಗೆ ಬಂದಿದ್ದಾರೆ. ಈ ಲಲಿತ್ ಅಶೋಕ್ ನಗರಲ್ಲಿ November 4th, November 5th, November 6th 3 ದಿನ ನಡೀತಿರುವಂತಹ ಇವೆಂಟ್ ಇದು. ಇವೆಂಟಿನ ಇನಾಗ್ರೇಷನ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ನಮ್ಮ ಸಿದ್ದರಾಮಯ್ಯ ಅವರು, ಹಾಗೆ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು, ಸ್ಕಿಲ್ ಡೆವಲಪ್ಮೆಂಟ್, ಆಂಟ್ರಪ್ರಿನರ್ಶಿಪ್, ಲೈವ್ಲಿಹುಡ್ ಮಿನಿಸ್ಟರ್ ಆದಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು, ಅದೇ ರೀತಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು, ಮಿನಿಸ್ಟರ್ ಸುಧಾಕರ್ ಅವರು, ಇಂದ ನಮ್ಮ ಮಿನಿಸ್ಟರ್ ರೇಜಾ ಯುತೀಮ್ ಅವರು, ಈ ರೀತಿ ಹಲವಾರು ಗಣ್ಯರು, ಗವರ್ಮೆಂಟ್ ಅಫಿಷಿಯಲ್, ಸರ್ಕಾರಿ ನೌಕರರು, ಅದೇ ರೀತಿ ಪ್ರೈವೇಟ್ ಸೆಕ್ಟರ್, ಕಾರ್ಪೊರೇಟ್ಸು, ಇಂಡಸ್ಟ್ರಿ, ಸ್ಕಿಲ್ಲಿಂಗ್ ಇನ್ಸ್ಟಿಟ್ಯೂಟ್ಸು, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸು, NGOಗಳು, ಮಾಧ್ಯಮದ ಮಿತ್ರರು ಮತ್ತು ಯುವಕರು ಹಲವಾರು ಜನ ಬಂದಿದ್ದಾರೆ. ಒಂದು ಟ್ರಿಮೆಂಡಸ್ ರೆಸ್ಪಾನ್ಸ್ ಸಿಕ್ಕಿದೆ ಗೌರ್ಮೆಂಟ್ ಕಡೆಯಿಂದ. ಇದು ಮಾಡಿರುವಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮ ಅಂತಲೇ ಹೇಳಬೇಕಾಗತ್ತೆ. ಇದರ ಅಬ್ಜೆಕ್ಟಿವ್ಸ್ ಹಲವಾರಿದೆ, ಆದರೆ ಕೆಲವು ಮುಖ್ಯ ಅಬ್ಜೆಕ್ಟಿವ್ಸ್ಗಳೇನಪ್ಪ ಅಂತಂದರೆ, ಕೌಶಲ್ಯ ಮತ್ತು ಕಲೆ ಮುಂಚೆ ಹೇಗಿತ್ತು ಅದು ಇವತ್ತಿಗೆ ಅಳವಡಿಸೋಕ್ಕಾಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ನಾಳೆ ಯಾವ ರೀತಿ ಕೆಲಸಗಳಿರುತ್ತೆ, ಆ ಕೆಲಸಗಳಿಗೆ ಬೇಕಾಗಿರುವಂತಹ ಕೌಶಲ್ಯಗಳು ಯಾವುದು, ಯಾವ ರೀತಿ ಸ್ಕಿಲ್ ಬಿಲ್ಡಿಂಗ್ ಮಾಡಬೇಕಾಗತ್ತೆ, ಫ್ಯೂಚರ್ ಸ್ಕಿಲ್ಸ್ನ ಹೇಗೆ ರೆಡಿ ಮಾಡೋದಕ್ಕಾಗತ್ತೆ, ಇನ್ಕ್ಲೂಸಿವ್ ಆಗಿ ಎಲ್ಲರನ್ನೂ, ಮಹಿಳೆಯರನ್ನು, ಮಹನೀಯರನ್ನು, ಹಾಗೂ ಹಳ್ಳಿಲಿರೋರು, ನಗರದಲ್ಲಿರೋರು, ಅದೇ ರೀತಿ ವೇರಿಯಸ್ ಪೀಪಲ್ ಆಫ್ ಡಿಸಬಿಲಿಟೀಸ್ ಅಂತ ಏನು ಹೇಳ್ತೀವಿ, ಅಥವಾ ಪೀಪಲ್ ಆಫ್ ಡಿಟರ್ಮಿನೇಷನ್ ಅಂತ ಏನು ಹೇಳ್ತೀವಿ, ಎಲ್ಲರನ್ನೂ ಒಟ್ಟುಗೂಡಿಸಿ ಎಲ್ರಿಗೂ ಬೇಕಾಗಿರುವಂತಹ, ನಾಳೆ ಬೇಕಾಗಿರುವಂತಹ ಕಲೆಯನ್ನು, ನಾಳೆ ಬೇಕಾಗಿರುವಂತಹ ಕೌಶಲ್ಯವನ್ನು ಇವತ್ತಿಂದನೇ ಹೇಗೆ ಪ್ರೊವೈಡ್ ಮಾಡ್ಬೋದು, ಯಾವ ರೀತಿ ಟ್ರೈನಿಂಗ್, ಅಪ್ಸ್ಕಿಲ್ಲಿಂಗ್, ರೀಸ್ಕಿಲ್ಲಿಂಗ್, ಕ್ರಾಸ್ ಸ್ಕಿಲ್ಲಿಂಗ್ ಮಾಡ್ಬೋದು, ಅದೇ ರೀತಿ ಟೆಕ್ನಾಲಜಿ, ಇನೋವೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೇಳ್ತಾನೆ ಬಂದಿದ್ದೀವಿ. ಇವುಗಳ ಪವರ್ನ ಯೂಸ್ ಮಾಡಿ ಒಂದು ಆರ್ಕೆಸ್ಟ್ರೇಟೆಡ್ ಟ್ರೈನಿಂಗ್ ಇರ್ಬೋದು, ಇಲ್ಲ ಒಂದು ಅಡ್ಯಾಪ್ಟಿವ್ ಲರ್ನಿಂಗ್ ಇರ್ಬೋದು, ಯಾವ ಕೆಲಸಕ್ಕೆ ಯಾವ ರೀತಿ ಜನ ಬೇಕು, ಎಲ್ಲಿಂದ ಅವ್ರು ಬರಬೇಕು, ಯಾವ ಏಜ್ ಗ್ರೂಪ್ ಇರಬೇಕು, ಯಾವ ಜೆಂಡರ್ ಇರಬೇಕು ಅನ್ನೋದು, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿರುವಂತಹ ಯುವಕರು ಇರ್ಬೋದು, ಅಥವಾ ಕಾರ್ಮಿಕರು ಇರ್ಬೋದು, ಅಥವಾ ಉದ್ಯಮಿಗಳಿರ್ಬೋದು, ಇವರೆಲ್ಲರಿಗೂ ಗ್ಲೋಬಲ್ ಆಪರ್ಚುನಿಟೀಸ್ ಹೇಗೆ ಕ್ರಿಯೇಟ್ ಮಾಡ್ಬೋದು, ಈ ರೀತಿ ಹಲವಾರು ಡಿಸ್ಕಷನ್ಸ್ಗಳು ನಡೆದಿವೆ. ಒಂದು 100ಕ್ಕಿಂತ ಹೆಚ್ಚು ಸ್ಪೀಕರ್ಸ್ಗಳು ಬಂದಿದ್ದಾರೆ, ಒಂದು 100ಕ್ಕಿಂತ ಹೆಚ್ಚು ಎಕ್ಸಿಬಿಟರ್ಸು ಮತ್ತು ಅಸೋಸಿಯೇಷನ್ ಆ್ಯಂಡ್ ಮೀಡಿಯಾ ಪಾರ್ಟ್ನರ್ಸ್ ಅವರು ಬಂದಿದ್ದಾರೆ. ಕೌಶಲ್ಯ ಅಂತಂದರೆ ಮತ್ತು ಸ್ಕಿಲ್ ಅಂತಂದರೆ ಬರೀ ನಾವು ಅಕಾಡೆಮಿಕ್ ಕಲಿಯೋದಂತಲ್ಲ, ಕಲೆಗೂ ಒಂದು ಒಳ್ಳೆಯ ಒಂದು ಸ್ಪಾಟ್ಲೈಟ್ ನೀಡಬೇಕು ಅಂತ ಕರ್ನಾಟಕ ವೈಭವ, ಕರ್ನಾಟಕ ರಾಜ್ಯೋತ್ಸವ ಸಡಗರ ಅಂತ ಹಲವಾರು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಆಗಿದೆ, ಹಲವಾರು ಸಿಂಗಿಂಗು ನಡೆದಿದೆ, ಮತ್ತು ಕರ್ನಾಟಕ ಕೌಶಲ್ಯ ಅವಾರ್ಡ್ಸ್ ನಡೀತಿದೆ. ಕಾರ್ಪೊರೇಟ್ಸ್ಗಳನ್ನ ಗೌರ್ಮೆಂಟು ಆನರ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸ್ಕಿಲ್ ಅಥಾನ್ ಅಂತ ಒಂದು ಪಿಚ್ ಕಾಂಪಿಟೇಷನ್ ಮಾಡಿ ಯೂತ್ ಮೇಲೆ ಸ್ಪಾಟ್ಲೈಟ್ ಆಗಿದೆ. ಮತ್ತು ಅದೇ ರೀತಿ ನೋಡ್ತೀನಿ ಅಂತಂದರೆ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಫೈನಲಿಸ್ಟ್ಸು, ವಿನ್ನರ್ಸ್ನೆಲ್ಲ ಕರೆಸಿ ಒಂದು ಪ್ಯಾನಲ್ ಡಿಸ್ಕಷನ್ ನಡೆದಿದೆ. ಮಿನಿಸ್ಟರ್ಗಳದ್ದು ಒಂದು ಪ್ಯಾನಲ್ ಡಿಸ್ಕಷನ್ ನಡೆದಿದೆ. ಹಲವಾರು ಗಣ್ಯರ ಜೊತೆ ಒಂದು ರೌಂಡ್ ಟೇಬಲ್ ಪ್ರೈವೇಟ್ ಕಾನ್ವರ್ಸೇಷನ್ಸ್ ನಡೆದಿದೆ. ಸೊ ಇಲ್ಲೊಂಥರ ಇದೊಂದು ಉತ್ಸವ ಅಂತಲೇ ಹೇಳಬೇಕು. ಒಂದು ಕರ್ನಾಟಕ ಕೌಶಲ್ಯ, ಬೆಂಗಳೂರು ಕೌಶಲ್ಯ ಶೃಂಗಸಭೆಯಲ್ಲಿ ಕರ್ನಾಟಕ ಕೌಶಲ್ಯದ ಒಂದು ಉತ್ಸಾಹ ಏನಿದೆ, ಈ ಉತ್ಸಾಹ ಹೀಗೆ ಕಂಟಿನ್ಯೂ ಆಗ್ತಾ ಹೋಗಿ ಜನರಿಗೆ ಕೆಲಸ ದೊರಕಬೇಕು. ಕರ್ನಾಟಕದಲ್ಲಿ, ಭಾರತದಲ್ಲಿ ಹಾಗೂ ವಿಶ್ವದ ಎಲ್ಲೆಲ್ಲ ಕಡೆ ಕೆಲಸ ದೊರಕಬೋದು, ಅಲ್ಲ ಕೆಲಸ ದೊರಕಬೇಕು. ಇದಕ್ಕೆ ಸರ್ಕಾರ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ನಾವೆಲ್ಲರೂ ಆ್ಯಸ್ ಅ ಪ್ರೈವೇಟ್ ಸೆಕ್ಟರ್, ಆ್ಯಸ್ ಪೀಪಲ್ ಆಫ್ ದ ಸ್ಟೇಟ್, ನಾವಿಲ್ಲಿರೋ ಜನರಾಗಿದ್ದು ನಾವು ಸರ್ಕಾರದ ಜೊತೆ ಕೆಲಸ ಮಾಡಿ ಶೃಂಗಸಭೆ ಮಾತ್ರ ಅಲ್ಲ, ನಮ್ಮ ಇಡೀ ಕರ್ನಾಟಕವನ್ನು ಅತ್ಯುತ್ತಮವಾಗಿ ಒಂದು ಪೊಸಿಷನ್, ಒಂದು ಪದವಿಗೆ ಕರ್ಕೊಂಡು ಹೋಗಬೇಕು. ಮುಖ್ಯಮಂತ್ರಿಗಳು ಹೇಳಿದಂತೆ ಕರ್ನಾಟಕ ಈಸ್ ಆನ್ ಕೋರ್ಸ್ ಟು ಬಿಕಮಿಂಗ್ $1 trillion ಸ್ಕಿಲ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಬೈ 2032. ಇದಕ್ಕೆ ನಮ್ಮೆಲ್ಲರ ಒಂದು ಸಣ್ಣ ಭಾಗವಹಿಸು ಏನಿರುತ್ತೆ, ಆ ಒಂದು ಪಾರ್ಟಿಸಿಪೇಷನ್ ಏನಿರುತ್ತೆ, ಅದು ನಾವೆಲ್ಲರೂ ಖಂಡಿತ ಮಾಡಬೇಕು.